ಬೆಂಕಿ ಬಿದ್ದಿದೆ ಮನೆಗೆ. ತಾಲಿಬಾನ್ ಅವ್ರು ಬಂದಾಗ ಹೆಣ್ಮಕ್ಳೆಲ್ಲರೂ ಬರಬಾರ್ದು ಪ್ರೆಸ್ ಮೀಟ್ಗೆ ಅಂತ ಹೆಂಗಸರನ್ನೆಲ್ಲ ಹೊರಗಡೆ ಕಳಿಸ್ಬಿಟ್ಟು ನಮ್ಮ ಸರ್ಕಾರಕ್ಕೆ ಏನಾಗಿದೆ, ನಮಗೇನಾಗಿದೆ? ಅವತ್ತು ಬಂದ ಕೋಪಕ್ಕೆ ಬರೆದಿದ್ದೆ. ಶತ್ರು ಒಳಗೆ ನುಸುಳಿ ಬಿಟ್ಟಿದ್ದಾನೆ. ಬಡಿದೋಡಿಸುವವರಿಲ್ಲದೆ ಮಣೆ ಹಾಕಿ ಕೂರಿಸಿ ಮೃಷ್ಟಾನ್ನ ಬಡಿಸುತ್ತಿದ್ದಾರೆ ಹಿರಿಯರು. ಅನ್ನವಿಟ್ಟ ಕೈಗಳಿಗೆ ಕೋಳ ಹಾಕುವ ಜನರಿಗೆ ಗಂಧ ಪೂಸಿ ಹಾರ ಹಾಕಿ ಕಳಿಸಿಕೊಡುತ್ತಿದ್ದಾರೆ. ರಸ್ತೆಯ ತುಂಬ ರೇಪಾದ ಹೆಣ್ಣುಗಳ ಯೋನಿ ರಕ್ತ, ರಕ್ತದ ಮೇಲೆ ಹಾಸಿನ ಮೇಲೆ ನಡೆದು ತಾಲಿಬಾನಿಗಳು ಟಾಟಾ ಹೇಳಿ ವಿಮಾನ ಹತ್ತಿದ್ದಾರೆ, ಮೇಲಿಂದ ಹೂ ಚೆಲ್ಲಿದ್ದಾರೆ. ವಾರೆ ಮೇರೆ ಶೇರ್, ವಾರೆ ಮೇರೆ ಸನಾತನಿ. ಮರೆತು ಹೋಯಿತೆ ನೀವು ಸದಾ ಜಪಿಸುವ ಮನುವಾಣಿ. ಯತ್ರ ನಾರ್ಯಸ್ತು ಪೂಜ್ಯಂತೆ ತತ್ರ ರಮಂತೆ ದೇವತಾ. ಎಲ್ಲಿ ಹೋದರು ನಿಮ್ಮ ಹೆಣ್ಣು ದೇವತೆಗಳು? ಅರ್ಥವಾಗಿಲ್ಲ ಅನರ್ಹರಿಗೆ. ಯತ್ರೈತಾಸ್ತುನ ಪೂಜ್ಯಂತೆ ಸರ್ವಾಸ್ತತ್ರ ಫಲಾಕ್ರಿಯ. ಅಂದರೆ ಎಲ್ಲಿ ಸ್ತ್ರೀಯರ ಅಪಮಾನವೋ ಅಲ್ಲಿ ಮಾಡಿದ ಕಾರ್ಯಗಳೆಲ್ಲವೂ ವ್ಯರ್ಥ. ಇದು ವಿಷಮ ಕಾಲ. ಹಜಾರದಲ್ಲಿ ಮನೆಯ ಯಜಮಾನ ವಿಷಮಯ ಜನರ ಕಾಲು ತೊಳೆದು ತೀರ್ಥ ಪ್ರೋಕ್ಷಣೆ ಮಾಡಿಕೊಂಡು ಇದ್ದ ಹಿತ್ತಲಿಗೆ ಬಂದು ಮನೆಯ ಮಹಾಲಕ್ಷ್ಮಿಯರ ಬಡಿದು ಬಾವಿಗೆ ತಳ್ಳುವ ಕ್ರೂರ ಕಾಲ ಇದು. ಮಗಳನ್ನೇ ಬಲಿ ಕೊಡುವ ತಾಲಿಬಾನಿಗಳಿಗೆ ಆರತಿ ಎತ್ತಿದ ಮೇಲೆ ಇನ್ನು ಯಾವ ಬಾಯಲ್ಲಿ ನುಡಿಯುತ್ತೀರಿ ಹೆಣ್ಣು ಮಕ್ಕಳ ಮಾನ ರಕ್ಷಣೆ, ಸನಾತನ ಸಂಸ್ಕೃತಿ? ಇದು ತೀರ್ಮಾನದ ಕಾಲ. ನಿಮ್ಮ ಸ್ತ್ರೀಯರು ದೇವತೆಗಳೋ ಬಹಿಷ್ಕೃತರೋ, ಪುರಸ್ಕೃತರೋ ಅಪಮಾನಿತರೋ? ಬೇಟಿಯರನ್ನು ಬೇಟೆ ಮಾಡುವವರ ಮೆರವಣಿಗೆಯಲ್ಲಿ ಡೋಲು ನುಡಿಸುತ್ತಾ ಕುಣಿಯುವ ಉನ್ಮತ್ತ ನಿಮಗೆ ಕಾದಿದೆ ಮಹಾದೇವಿಯ ಶಾಪ. ತುಂಬಿ ಬಂದಿದೆ ನಿಮ್ಮ ಪಾಪ ಕೂಪ. ಬೆಂಕಿ ಬಿದ್ದಿದೆ ಮನೆಗೆ. ಈಗಲೂ ಬಾವಿ ತೋಡುವ ಸಂಕಲ್ಪವಿಲ್ಲ ನಿಮಗೆ. ಎದೆಯಲ್ಲಿ ಆರ್ದ್ರತೆ ಇಲ್ಲದೆ ತೋಡಿದರೂ ಅಲ್ಲಿ ಬರುವುದಿಲ್ಲ ನೀರು. ಕಲ್ಲು ಕರಗುವ ಕಾಲದಲ್ಲೂ ಸ್ಪಂದನವಿಲ್ಲ. ಬುದ್ಧಿಯ ಅಧಃಪತನ ವಿಪರೀತ ವಿನಾಶಕ್ಕೆ ಕ್ಷಮೆ ಇಲ್ಲ. ನೆನಪಿರಲಿ, ದೇವಿ ಇಲ್ಲದಿದ್ದರೆ ನೀವು ಪ್ರೇತಗಳೇ ಸರಿ. ನಚೇ ದೇವಂ ದೇವೋ ನ ಖಲು ಕುಶಲ ಸ್ಪಂದಿತುಮಪಿ. ಎರಡನೇ ಪದ್ಯ ಸೋಹಂ ಮತ್ತು ಕೋಹಂ. ಸಕಲ ಯೋಗಿಗಳು ತಿಳಿದ ಮಂತ್ರ ಸೋಹಂ. ಅದು ನಾನು, ನಾನೇ, ನಾನು ಮಾತ್ರ. ಕ್ರಿಸ್ತನೆಂದ ನಾನು ಯಾರಾಗಿದ್ದೇನೆಯೋ ಅವನೇ ಆಗಿದ್ದೇನೆ. ನಾನು ಏನಾಗಲು ಬಯಸುತ್ತೇನೆಯೋ ಅದೇ ಆಗುತ್ತೇನೆ. ನಾನು ಏನಾಗಿದ್ದೇನೋ ಅದೇ ಆಗಿದ್ದೇನೆ. ನಾನು ಏನಾಗುವೆನೋ ಅದೇ ಆಗಿರುತ್ತೇನೆ. ನಾನು ಏನನ್ನು ಸೃಷ್ಟಿಸುತ್ತೇನೆಯೋ ಅದನ್ನೇ ಸೃಷ್ಟಿಸುತ್ತೇನೆ. ನಾನು ಇದ್ದೇನೆ. ಕೃಷ್ಣನೆಂದ ಕೋಹಂ. ನಾನು ಯಾರು? ನಾನು ಯಾರೆಂದು ತಿಳಿದಿದ್ದಿ? ಎಲ್ಲ ಯಜ್ಞ ಮತ್ತು ತಪಸ್ಸುಗಳ ಕಟ್ಟ ಕಡೆಯ ಭೋಕ್ತೃ ನಾನೇ. ಎಲ್ಲ ಲೋಕಗಳ ಮತ್ತು ದೇವತೆಗಳ ಪರಮ ಪ್ರಭು ನಾನೇ. ಎಲ್ಲ ಜೀವಿಗಳ ಉಪಕಾರಿಯೂ ಹಿತೈಷಿಯೂ ನಾನೇ. ನನ್ನಲ್ಲಿ ಮನಸ್ಸಿಟ್ಟವನು ಅತ್ಯುನ್ನತ ಪರಿಪೂರ್ಣತೆಯನ್ನು ಕಾಣುತ್ತಾನೆ. ಅರ್ಜುನನಿಗೆ ಮಾತ್ರವಲ್ಲ ಕರ್ಣನಿಗೂ ಕಾಣಿಸಿದೆ ನನ್ನ ವಿಶ್ವರೂಪ ದರ್ಶನ. ನಾನೇ ಹಾಡಿದೆ ವಂಚಗನ್ ಕಣ್ಣನಡ ಮನ್ನಿತ್ತು ಅರುಳಾಯಡ. ಪ್ರವಾದಿ ಅಂದ ಅಲ್ಲಾಹನು ಎಲ್ಲವನ್ನೂ ಬಲ್ಲವನು, ಯುಕ್ತಿವಂತನು, ವಿಶ್ವಾಸಿಗಳ ಹೃದಯಕ್ಕೆ ಪ್ರಶಾಂತತೆಯನ್ನು ತರುವವನು. ಆಕಾಶ ಮತ್ತು ಭೂಮಿಯ ಎಲ್ಲ ಶಕ್ತಿಗಳು ಅವನಿಗೆ ಮಾತ್ರ ಸೇರಿವೆ. ಅವನು ತಾನಿಚ್ಛಿಸಿದಂತೆ ಕ್ಷಮಿಸುತ್ತಾನೆ ಅಥವಾ ಶಿಕ್ಷಿಸುತ್ತಾನೆ. ಆದರೆ ಅವನು ಸರ್ವ ಕ್ಷಮಾಶೀಲನೂ ಕರುಣಾಮಯೂ ಆಗಿದ್ದಾನೆ ಎಂದು ಹೇಳುತ್ತಾನೆ. ನಾನು ಅದಲ್ಲ 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 ಎಂದು ಯಾರೆಂದರೂ ನಿಮಗೆ ಗೊತ್ತು.
ಬುದ್ಧಿ, ಅಹಂಕಾರ, ಚಿತ್ತ, ಪಂಚೇಂದ್ರಿಯ, ಭೂಮಿ, ಆಕಾಶ, ಅಗ್ನಿ, ವಾಯು, ಪ್ರಾಣ, ಉಸಿರು, ಪಂಚಕೋಶ, ಕೈ, ಕಾಲು, ಬಾಯಿ, ರೂಪ, ರಾಗ, ದ್ವೇಷ, ಮೋಹ, ಪುರುಷಾರ್ಥ, ಪುಣ್ಯ, ಪಾಪ, ಸುಖ, ದುಃಖ, ಕೊನೆಗೆ ಹುಟ್ಟು ಸಾವುಗಳು ಅಲ್ಲ, ಬಂಧಿಯಲ್ಲ, ಮುಕ್ತನೂ ಅಲ್ಲ. ನಾನು ನಿರ್ಗುಣ, ನಿರಾಕಾರಿ, ಸರ್ವಾಂತರ್ಯಾಮಿ. ಹಾಗಾದರೆ ನಾನು ಯಾರು? ಏನು? ಹೇಗೆ? ನಾನು ಯಾವುದು? ಯಾವುದಲ್ಲ? ನಾನು ಕಾವ್ಯ ರಾಜಕಾರಣದಲ್ಲಿ ಗಂಭೀರ ತತ್ವ ಸಂಘರ್ಷದಲ್ಲಿ ಬಳಲಿರುವೆನಂತೆ. ನನ್ನ ಅನುಭವ ಸಾಕ್ಷಿಯೇ ಕೊನೆ. ತತ್ವ ಪ್ರಸ್ಥಾನಗಳ ತರ್ಕಗಳು ನನ್ನ ಪ್ರತ್ಯಕ್ಷ ಪ್ರಮಾಣಕ್ಕೆ ಸಮನಲ್ಲ ಎಂದು ಹಠವಂತೆ ನನಗೆ. ನಾನಂದೆ ಯಾತನೆಯಲ್ಲಿ, ಅಯ್ಯ ಹಾಗಲ್ಲ, ನಾನಲ್ಲ, ನಾನಿಲ್ಲ, ನಾನಾಗಿಲ್ಲ, ಎಲ್ಲ ಬಲ್ಲವಳಲ್ಲ, ವಿಶ್ವರೂಪಿಯಲ್ಲ, ಯುಕ್ತಿವಂತಳಲ್ಲ, ಕ್ಷಮೆಯಲ್ಲ, ಧಾರಿಣಿಯಲ್ಲ, ನಿರ್ಗುಣಿ, ನಿರಾಕಾರಿ, ಮುಕ್ತಳಂತೂ ಅಲ್ಲವೇ ಅಲ್ಲ. ನನ್ನ ನಿಘಂಟಿನಲ್ಲಿ ಸೋಹಂ ಮತ್ತು ಕೋಹಂಗಳ ವ್ಯಾಖ್ಯಾನ ನಿಟ್ಟಿಸುರುಗಳಲ್ಲಿ, ಸುಡುವ ರಕ್ತದಲ್ಲಿ, ಕರಗದೆ ಕಾಡುವ ಕಾಲನ ಶಪಿಸುವ ಹತಾಶೆಗಳಲ್ಲಿ. ನಾನು ಕೊನೆಯಿರದ ಹಂಬಲದ ಹಾದಿಯಲ್ಲಿ ಜೀವ ತೇಯುತ್ತಿರುವ ಉನ್ನತ ಪ್ರಣಯಿನಿ, ಸಾವು ಕೊಂಡೊಯ್ದವನ ಶಾಶ್ವತ ವಿರಹಿ.